ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಹೆಜ್ಕೇಲನು 36ನೇ ಅಧ್ಯಾಯ 9ನೇ ವಚನ. ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ರೆ ಪ್ರಿಯ. ಕೆಲವು ಸಂದರ್ಭಗಳಲ್ಲಿ ನಾವು ಬಹಳ ರೀತಿಯಾಗಿ ಭಯ ಪಡ್ತಿರ್ತೀವಿ, ಬಹಳ ರೀತಿಯಾಗಿ ದುಃಖ ಪಡ್ತಿರ್ತೀವಿ ಪ್ರಿಯರೇ. ಆದ್ರೆ ದೇವರು ನಮಗೆ ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ರೆ ಪ್ರಿಯರೇ. ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಹಲ್ಲೆಲೂಯಾ. ದೇವರೇ ನಮ್ಮ ಜೊತೆಲಿರುವಂತರಾಗಿದ್ದಾರೆ ಪ್ರಿಯ. ಹಲ್ಲೆಲೂಯಾ. ನಾವು ಅನ್ಕೊಳ್ತೇವೆ ಕೆಲವು ಸಂದರ್ಭಗಳಲ್ಲಿ ನಮಗೆ ನೆಂಟರಿಷ್ಟಿದ್ದಾರೆ, ನಮ್ಮ ಬಂಧು ಬಳಗ ಇದ್ದಾರೆ, ನಮಗೆ ಕಷ್ಟಗಳು ಬಂದಾಗ, ನಮಗೆ ಸಮಸ್ಯೆಗಳು ಬಂದಾಗ ನಮ್ಮ ಪರವಾಗಿ ಹೋರಾಡುವರು, ನಮ್ಮ ಪರವಾಗಿ ಯಾರು ಮಾತಾಡುವರು, ನಮಗೆ ಜಯವನ್ನು ಕೊಡುವರು ಎಂಬುದಾಗಿ ನಾವು ಮನುಷ್ಯರ ಮೇಲೆ ಆಧಾರ ಇಡ್ತೇವೆ. ಆದ್ರೆ ದೇವ್ರು ಹೇಳ್ತಿದ್ರಿ, ನಾನು ನಿಮ್ಮ ಪಕ್ಷದವನು. ಹಲ್ಲೆಲೂಯಾ. ಅಂತ ನೆಂಟರಿಷ್ಟ ಆಗ್ಲಿ, ಬಂಧು ಬಳಗಾಗ್ಲಿ, ಸ್ನೇಹಿತರಾಗ್ಲಿ, ಯಾರಾದ್ರೂ ಕಷ್ಟ ಸಮಸ್ಯೆಗಳು ಅಂತ ಹೋರಾಟ ಒಂದು ಸಮಸ್ಯೆಗಳು ಎದುರಾದಾಗ ಯಾರು ನಮ್ಮ ಜೊತೆಲಿ ಇರುವುದಿಲ್ಲ ಪ್ರಿಯರೇ. ಅಂತ ಸಂದರ್ಭಗಳು ಬಂದಾಗ ನಮ್ಗೆ ಸಹಾಯ ಮಾಡ್ತೀನಿ, ನಾನು ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿದರು ಅಕಸ್ಮಿತವಾಗಿ ಅವ್ರ ನಮ್ಮ ಪರಿಸ್ಥಿತಿಗಳು ನೋಡಿ ದೂರಾಗ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ದೇವ್ರು ಹೇಳ್ತಾರೆ, ನಾನು ನಿಮ್ಮ ಪಕ್ಷದವನು. ಹಲ್ಲೆಲೂಯಾ. ದೇವ್ರು ನಮ್ಮ ಅಂತ ಪರಿಸ್ಥಿತಿಯಲ್ಲಿ ದೇವ್ರು ನಮ್ಮ ಜೊತೆಲಿದ್ದಿ ಅದನ್ನು ಹೋರಾಡುವಂತ ದೇವ್ರು, ನಮ್ಗೆ ಜಯವನ್ನು ಕೊಡುವಂತ ದೇವ್ರು ಪ್ರಿಯರೇ. ಎಷ್ಟು ದಿವಸದಿಂದ ನೀವು ಭಯ ಪಡ್ತಿದ್ರ, ನಮ್ಮ ಕೋರ್ಟ್ ಕೇಸ್ಗಳು ಹೋಗ್ತಾ ಇಲ್ಲ, ನಮ್ಮ ಕುಟುಂಬ ಸಮಸ್ಯೆಗಳು ಹೋಗ್ತಾ ಇಲ್ಲ, ಯಾರು ನಮ್ಮ ಜೊತೆಲಿದ್ದಾರೆ, ಯಾರು ನಮ್ಮ ಜೊತೆಲಿದ್ದು ನಮ್ಮ ಸಮಸ್ಯೆಗಳು ತೆಗೆಯುವರಾಗಿದ್ದಾರೆ, ಯಾರು ನಮ್ಮ ಈ ಒಂದು ಕೇಸ್ದಿಂದ ನಮಗೆ ಹೊರಗಡೆ ಬಿಡಿಸುವಂತರಾಗಿದ್ದಾರೆ ಎಂಬುದಾಗಿ ನೀವು ಬಹಳ ರೀತಿಯಾಗಿ ದುಃಖ ಪಡ್ತಾ ಇದ್ದಿರ್ಬೋದು ಪ್ರಿಯರೇ, ನೀವು ಚಿಂತಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ದುಃಖ ಪಡಬೇಡ್ರಿ, ಭಯ ಪಡಬೇಡ್ರಿ. ಯಾಕಂದ್ರೆ ದೇವರೇ ನಮಗೆ ವಾಗ್ದಾನ ಮಾಡ್ತಿದ್ರೆ, ನಾನು ನಿಮ್ಮ ಪಕ್ಷದವನು. ಹಲ್ಲೆಲೂಯಾ. ಎಷ್ಟು ಜನರು ನಮಗೆ ಸಹಾಯ ಮಾಡಿದ್ರೆ ಮಾಡೋದು ನಮ್ಗೆ ಅವಸರ ಇಲ್ಲ ಪ್ರಿಯರೇ. ಅವ್ರು ನಮಗೆ ಮಾಡ್ತೀನಿ ಅಂತೇಳಿ ಕೈ ಕೊಟ್ಟು ನಮ್ಮನ್ನು ಅವಮಾನ ಪಡೋ ಹಾಗೆ, ನಮ್ಮ ನಿಂದಿಸುವ ಹಾಗೆ, ನಮ್ಮ ಕಣ್ಣೀರಿಡೋ ಹಾಗೆ, ನಮ್ಮ ಅನೇಕ ವಿಷಯದಲ್ಲಿ ನಮ್ಮನ್ನು ಬಾಧೆ ಪಡಿಸಿ ಹೋಗ್ತಾರೆ ಪ್ರಿಯರೇ ಅಂತ ಸಮಯಗಳಲ್ಲಿ. ಆದ್ರೆ ದೇವರು ನಮ್ಮ ಪಕ್ಷದಲ್ಲಿ ಇರುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಮನುಷ್ಯರಿಂದ ಸಹಾಯವನ್ನು ನಾವು ಎಷ್ಟು ಮನುಷ್ಯರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ನಂಬ್ತೀವಿ, ಆದ್ರೆ ಮನುಷ್ಯರು ನಮ್ಗೆ ಸ್ವಲ್ಪ ಮಾತ್ರ ಸಹಾಯ ಮಾಡೋದು ಪ್ರಿಯರೇ. ಆದ್ರೆ ದೇವರು ನಮ್ಮ ಜೊತೆಲಿದ್ದು ನಮ್ಮ ಪರಿಸ್ಥಿತಿಗಳೆಲ್ಲ ದೇವ್ರು ತಿಳಿದುಕೊಂಡು ನಮಗೆ ಎಲ್ಲ ರೀತಿಯಾಗಿ ನಮಗೆ ಜಯ ಕೊಟ್ಟು ಆತ ನಮ್ಗೆ ಸಹಾಯ ಮಾಡುವಂತ ದೇವರು. ಹಲ್ಲೆಲೂಯಾ. ನಾವು ಎಂತ ಪರಿಸ್ಥಿತಿಗಳು ಬರ್ಲಿ, ಎಂತ ಸಮಸ್ಯೆಗಳು, ಎಂತ ಹೋರಾಟಗಳು ಬರ್ಲಿ, ಆದ್ರೆ ದೇವರು ನಮ್ಮ ಜೊತೆಲಿದ್ದಾರೆ ಎಂಬುದಾಗಿ ನೀವು ವಾಗ್ದಾನವನ್ನು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರಿಯ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಪಕ್ಷವಿದ್ದು ನಮ್ಮ ಪರವಾಗಿ ಆತನ ಹೋರಾಡುವಂತ ದೇವರು, ಆತ ನಮ್ಗೆ ಜಯ ಕೊಡುವಂತ ದೇವರು ಎಲ್ಲ ವಿಷಯದಲ್ಲಿ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ನೀವು ಪ್ರಾರ್ಥನೆ, ಈ ವಾಗ್ದಾನ ಎತ್ತಿ ಇಟ್ಟು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ, ನೀವು ಧೈರ್ಯ ತಂದ್ಕೊಡ್ರಿ. ಮುಂಜಾನೆ ಸಮಯ ದೇವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ, ಆತ ನಮ್ಮ ಪಕ್ಷದಲ್ಲಿದ್ದಾರೆ, ಆತ ನಮ್ಮ ಸಂಗಡ ಇದ್ದಾರೆ, ಆತ ನಮ್ಮ ಜೊತೆಲಿದ್ದು ಆತ ನಮ್ಮ ಪರವಾಗಿ ಹೋರಾಡ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರತಿಯೊಂದು ಸಮಸ್ಯೆಗಳಲ್ಲಿ, ಪ್ರತಿಯೊಂದು ಹೋರಾಡುವ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಗೆ ಜಯ ಕೊಟ್ಟು ಆತ ನಡೆಸುವಂತ ದೇವ್ರು ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಆತನ ಆಶೀರ್ವದಿಸಿ ಬಲಪಡಿಸಿ ಆತ ನಡೆಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯದಲ್ಲಿ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ನೀವು ವಾಗ್ದಾನ ಮೂಲಕವಾಗಿ ಮಾತಾಡ್ರಿ ಪ್ರಭಾ, ಬಲಪಡಿಸಿದಕ್ಕಾಗಿ ನಿಮ್ಗೆ ಸ್ತೋತ್ರ. ಎಷ್ಟು ಜನರು ಕಷ್ಟದಲ್ಲಿದ್ದರು ತಂದೆ,
ದುಃಖದಲ್ಲಿದ್ದರು, ಅವಮಾನ ಸ್ಥಿತಿಗಳಿದ್ದರು. ಆದರೆ ಅವ್ರ ದುಃಖಗಳಿಂದ ಮುಂಜಾನೆ ಸಮಯ ತೆಗಿತಾ ಇದ್ರು ಪ್ರಭಾ, ಕಷ್ಟದಿಂದ ಬಿಡುಗಡೆ ಮಾಡ್ತಿದ್ರು ಪ್ರಭಾ. ಈ ವಾಗ್ದಾನ ಮೂಲಕವಾಗಿ ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ನಾನು ತಿರುಗುತ್ತೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದ್ರು ಪ್ರಭಾ. ನೀವು ನಮ್ಮ ಪಕ್ಷದಲ್ಲಿರುವಾಗ ಪ್ರಭಾ, ನಮ್ಮ ಜೊತೆಲಿ ನೀವಿದ್ದು ನಮಗೆ ಸಹಾಯ ಮಾಡುವಾಗ ಪ್ರಭಾ, ನಾವು ಯಾವ ವಿಷಯದಲ್ಲಿ ಭಯ ಪಡದಂಗೆ ಪ್ರಭಾ, ಎಲ್ಲಾ ವಿಷಯದಲ್ಲಿ ಪ್ರಭಾ ನೀವು ನಮ್ಮ ಜೊತೆಲಿ ನಮಗೆ ಜಯ ಕೊಡುವಾಗ ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ನಮಗೆ ಆಶೀರ್ವಾದ ನೀನು ಕೊಡ್ತಾ ಇದೆ ಎಂಬುದಾಗಿ ನಾನು ನಂಬುತ್ತೇವೆ ಪ್ರಭಾ. ಎಷ್ಟು ಜನರು ಭಯದಲ್ಲಿದ್ರು ಪ್ರಭಾ, ಭಯನ ತೆಗೆದಕ್ಕೆ ನೀವು ಆಶೀರ್ವಾದ ಮಾಡ್ತಿದ್ರು ಪ್ರಭಾ. ಎಷ್ಟು ಜನರು ದುಃಖ, ಚಿಂತೆ, ಗೋಳಾಟ, ಕೋರ್ಟ್ ಕೇಸ್ ವಿಷಯದಂತೆ ಅವ್ರು ಅನೇಕ ದಿವಸದಿಂದ ಅವರು ಆತ್ಮರೀತಿಯಾಗಿ ಬಲಂತ ಸ್ಥಿತಿಯಲ್ಲಿ ಇದ್ರಬಹುದು ಪ್ರಭಾ. ಆದ್ರೆ ನೀವು ಮುಂಜಾನೆ ಪ್ರಭಾ ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರು ಪ್ರತಿಯೊಂದು ದುಃಖ, ಕಣ್ಣೀರು, ವೇದನೆ, ಪ್ರತಿಯೊಂದು ಸಮಸ್ಯೆ ಈ ಕ್ಷಣ ಪ್ರಭಾ ಈ ಮುಂಜಾನೆ ಸಮಯ ಎಲ್ಲ ಬಿಡುಗಡೆ ಮಾಡ್ತಿದ್ದೆ ಪ್ರಭಾ. ನಿಮ್ಮ ವಾಗ್ದಾನ ಮೂಲಕವಾಗಿ ಅವರನ್ನು ಬಲಪಡಿಸಿದೆ ಅಪ್ಪ. ನಿಮ್ಗೆ ಸ್ತೋತ್ರ ತಂದೆ. ಅವನು ಪ್ರಭಾ ನಿಮ್ಮ ವಾಗ್ದಾನ ಮೂಲಕವಾಗಿ ತಂದಿ ಅವರು ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ನೀವೇ ಅವ್ರ ಜಯನ್ನು ಕೊಟ್ಟು ಅವರ ಪರವಾಗಿ ನೀವು ಹೋರಾಡಿ ನಿಮ್ಮ ಎಲ್ಲಾ ವಿಷಯ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ನಂಬುತ್ತೇನೆ ಪ್ರಭಾ ತಂದೆ ದೇವರು. ಮತ್ತು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ವಿಷಯದಲ್ಲಿ ಪ್ರಭಾ ಅವರಿಗೆ ಬೇಕಾಗಿರೋದನ್ನ ಎಲ್ಲವನ್ನು ಒದಗಿಸಿ ಅವ್ರಿಗೆ ನೀವು ಸಹಾಯಕನಾಗಿದ್ದು ನೀವು ನಡೆಸಿರಪ್ಪ ತಂದೆ ದೇವರು. ಮುಂಜಾನೆ ತಂದು ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲಾ ವಿಷಯದಲ್ಲಿ ತಂದು ನೀವೇ ನಮ್ಮ ಜೊತೆಲಿದ್ದು ನಿಮ್ಮ ಕೃಪೆಯಿಂದ ನಡೆಸಿದರೆ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಷ್ಟು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಬಲ ಹೊಂದ್ಕೊಂಡಿದ್ರು ಪ್ರಿಯ, ಸಂತೋಷವುಳ್ಳವರಾಗಿದ್ರು ಪ್ರಿಯ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ನೀವು ಹೊಂದ್ಕೊಂಡಿರಂತ ಬಲವು, ಸಂತೋಷವು ಇನ್ನೊಬ್ಬರು ಸಹ ಕೇಳಿ ಸಂತೋಷವುಳ್ಳವರಾಗಿರ್ತಾರೆ ಪ್ರಿಯ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಹೊಸೊಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ನಮ್ಮ ಜೊತೆ ಮಾತಾಡ್ತಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿ ಪ್ರಾರ್ಥನೆ ಬಯಸುವಾಗ ನಿಜವಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮನ್ನು ದೇವರು ಅದ್ಭುತ ರೀತಿಯಾಗಿ ಬಲಪಡಿಸಿ ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯರೇ. ಮತ್ತು ಸಾಯಂಕಾಲ 8 ಗಂಟೆಗೆ ಲೈವ್ ಇರುತ್ತೆ. ಸ್ವಸ್ಥತೆ, ಆರಾಧನೆ, ಕೂಟ, ಬಿಡುಗಡೆ, ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರು ಏಕೀಭವಿಸ್ರಿ. ನಿಮ್ಗಿದ್ದಂತ ಕಷ್ಟದಿಂದ ಬಿಡುಗಡೆ, ಸಮಸ್ಯೆಗಳಿಂದ ಬಿಡುಗಡೆ, ಅನೇಕ ದಿವಸ ರೋಗದಿಂದ ಇದ್ರ ಭಯ ಪಡಬೇಡ್ರಿ. ಎಲ್ಲ ವಿಷಯಗಳಲ್ಲಿ ದೇವರು ಈ ಲೈವ್ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಆಶ್ವಾದಿಸಿ ನಡೆಸುವಂತ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.